ಹಾಯ್ ಹಾಲ್ ವೆಲ್ಕಮ್ ಟು ಮಂಜು ಸುರೇಶ್ ಅಫಿಷಿಯಲ್. ತುಂಬ ಸಿಂಪಲ್ಲಾಗಿ ಕ್ಯಾರೆಟ್ ಪಾಯಸ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ನನ್ನ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ, ಮೊದಲನೇದಾಗಿ ಒಂದು 300 ಗ್ರಾಮಷ್ಟು ಕ್ಯಾರೆಟ್ನ ನೀಟಾಗಿ ತೊಳ್ಕೊಂಡು ಸಿಪ್ಪೆನ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ಗೆ 1 ಗ್ಲಾಸಷ್ಟು ನೀರು ಹಾಕಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಆ ಕ್ಯಾರೆಟನ್ನ ಕುಕ್ಕರ್ ಒಳಗೆ ಹಾಕಿ 2 ವಿಸಲ್ನ ಕೂಗಿಸ್ತಾ ಇದ್ದೀನಿ. ಈಗ ಕ್ಯಾರೆಟ್ ಬೆಂದಿದೆ, ಇದನ್ನು ಹಾರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ನಾನು ಎತ್ತಿಡ್ತಾ ಇದ್ದೀನಿ. ಈಗ ತಣ್ಣಗಾಗಿದೆ, ಅದೇ ಕ್ಯಾರೆಟ್ನ ತೊಗೊಂಡು ಒಂದು ಬ್ಲೆಂಡಿಂಗ್ ಜಾರಿಗೆ ಒಳಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಥರ ಬ್ಲೆಂಡಿಂಗ್ ಮಾಡ್ಕೋಬೇಕು. ಕ್ಯಾರೆಟ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀವಿ, ತರಿಯಾಗಿರಬಾರ್ದು. ನಾನು ಒಂದು ಬಾಣಲಿನ ಇಟ್ಕೊಂಡು ಒಂದು 500 ml ಅಷ್ಟು ಹಾಲು ಕಾಯಕ್ಕೆ ಇಡ್ತಾ ಇದ್ದೀನಿ. ಹಾಲನ್ನ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲೇ ಕಾಯಿಸಬೇಕು, ಯಾಕೆಂದರೆ ತಳ ಹಿಡಿಬಾರ್ದು. ನೀಟಾಗಿ ತಿರ್ಕೊಂಡಾದಮೇಲೆ ನಾವೇನು ಕಾಯಕ್ಕಿಟ್ಟಿದ್ದೀವೋ ಆ ಹಾಲಿಗೆ ಕ್ಯಾರೆಟ್ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ತಿರ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಕಾದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಚಮಚ ಆಲ್ಮಂಡ್ಸು, 1 ಚಮಚ ಗೋಡಂಬಿ, ಸ್ವಲ್ಪ ಶಫ್ರನ್ ಹಾಕಿ ಲೋ ಫ್ಲೇಮಲ್ಲಿ 5 ಮಿನಿಟ್ಸ್ ಕುದಿಸ್ಕೊತಾ ಇದ್ದೀನಿ. ಈಗ ಕ್ಯಾರೆಟ್ ಪಾಯಸ ರೆಡಿ ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಇದನ್ನು ಒಂದು ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ತುಂಬಾ ಇಷ್ಟಪಡ್ತೀರಾ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ನನ್ನ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಯಾರನ್ನ ಫಸ್ಟಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬಾಯ್.